ಪ್ರಪಂಚದಲ್ಲಿ ಎಂಥೆಂಥ ವ್ಯಕ್ತಿಗಳಿರ್ತಾರೆ ನೋಡಿ. ಪತಿಯ ಕಿಡ್ನಿ ಮಾರಿದ ಹಣ ಕೈಗೆ ಸಿಗ್ತಾ ಇದ್ದಂತೆ ತನ್ನ ಫೇಸ್ಬುಕ್ ಲವರ್ ಜೊತೆ ರಾತ್ರೋರಾತ್ರಿ ಪರಾರಿಯಾಗಿದ್ದಾಳೆ. ಹೌದು, ಪಶ್ಚಿಮ ಬಂಗಾಳದ ಹೌರಾ ಜಿಲ್ಲೆಯ ಚಾನ್ಕ್ರಿಲ್ನಲ್ಲಿ ಈ ಘಟನೆ ನಡೆದಿದ್ದು. ಬರೋಬ್ಬರಿ 10 ಲಕ್ಷಕ್ಕೆ ಕಿಡ್ನಿ ಮಾರಿದ ಪತಿ ಈಗ ತನ್ನ ಪತ್ನಿ ವಿರುದ್ಧ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾನೆ. ಕೆಲ ವರ್ಷಗಳ ಹಿಂದೆ ಮದುವೆಯಾಗಿದ್ದಂತಹ ಈತನಿಗೆ ಓರ್ವ ಮಗಳು ಕೂಡ ಇದ್ಲು. ಮಗಳ ವಿದ್ಯಾಭ್ಯಾಸದ ವಿಚಾರವನ್ನ ಮುಂದಿಟ್ಕೊಂಡು ಪತಿಗೆ ನಿರಂತರ ಕಿರುಕುಳ ಕೊಡ್ತಾ ಇದ್ಲಂತೆ ಮಹಿಳೆ. ಹೀಗೆ ಕಿಡ್ನಿ ಮಾರಿದ್ರೆ ಹಣ ಬರುತ್ತೆ ಎಂಬ ವಿಚಾರ ಕೇಳಿ ತನ್ನ ಗಂಡನಿಗೆ ಕಿಡ್ನಿ ಮಾರುವಂತೆ ನಿತ್ಯ ಒತ್ತಡವನ್ನ ಹಾಕ್ತಾ ಇದ್ಲಂತೆ. ಇವಳ ಕಾಟವನ್ನ ತಾಳಲಾರದೆ ಮಗಳ ಭವಿಷ್ಯದ ನಿಟ್ಟಿನಲ್ಲಿ ಯೋಚಿಸಿ ಬಳಿಕ 1 ತಿಂಗಳ ನಂತರ ಒಂದು ಮೂತ್ರಪಿಂಡವನ್ನ 10 ಲಕ್ಷ ರೂಪಾಯಿಗೆ ಮಾರಾಟ ಮಾಡಿದ್ದಂತೆ. ಅದರಂತೆ ಸಂತ್ರಸ್ತ ವ್ಯಕ್ತಿಗೆ 10 ಲಕ್ಷ ರೂಪಾಯಿ ಹಣ ಕೂಡ ಸಂದಾಯವಾಗಿತ್ತು. ಆದರೆ ಹಣ ಕೈ ಸೇರ್ತಾ ಇದ್ದಂತೆಯೇ ನಾಟಕ ಶುರು ಮಾಡಿಕೊಂಡಿದ್ದ ಕಿಲಾಡಿ ಹೆಂಡತಿ ಈ ಹಣವನ್ನ ಬೆಳಗ್ಗೆ ಬ್ಯಾಂಕ್ಗೆ ಜಮಾ ಮಾಡ್ತೀನಿ ಅಂತ ಹೇಳಿ ತನ್ನ ಬಳಿ ಇಟ್ಕೊಂಡಿದ್ದಾಳೆ. ಬಳಿಕ ನಡುರಾತ್ರಿ ಹಣದೊಂದಿಗೆ ಮನೆ ಬಿಟ್ಟು ತನ್ನ ಫೇಸ್ಬುಕ್ ಪ್ರಿಯಕರನ ಜೊತೆ ಎಸ್ಕೇಪ್ ಆಗಿದ್ದಾಳೆ. ಹಲವು ದಿನಗಳಿಂದ ನಾಪತ್ತೆಯಾಗಿದ್ದ ಪತ್ನಿ ರವಿದಾಸ್ ಎಂಬ ವ್ಯಕ್ತಿಯೊಂದಿಗೆ ಬ್ಯಾರಕ್ಪುರದ ಸುಭಾಷ್ ಕಾಲೋನಿಯಲ್ಲಿರೋದು ತಿಳಿದಂತಹ ಪತಿ ತಮ್ಮ ಕುಟುಂಬದೊಂದಿಗೆ ಅಲ್ಲಿಗೆ ಹೋಗಿದ್ದಾನೆ. ಆದರೆ ಪತಿ ನೋಡಿ ಆಕ್ರೋಶಗೊಂಡಂತಹ ಪಾಪಿ ಪತ್ನಿ ಹೈಡ್ರಾಮಾ ಮಾಡಿದ್ದು ಅಲ್ಲದೆ ನಿನಗೆ ವಿಚ್ಛೇದನ ಕೊಡೋದಾಗಿ ಗಂಡನಿಗೆ ಬೆದರಿಕೆ ಹಾಕಿ ಥಳಿಸಿದ್ದಾಳೆ.